ಗಣಪತಯೇ ನಮಃ. ಓಂ ಗುರುಭ್ಯೋ ನಮಃ. ಆತ್ಮೋನ್ನತಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಓ ಜಗತ್ಶಿಲ್ಪಿಯಾದ ವಿಶ್ವಕರ್ಮ, ನೀನೇ ನಮ್ಮ ಏಕಮಾತ್ರ ಸ್ವಾಮಿ ಮತ್ತು ಇಷ್ಟದೈವ. ನಮ್ಮ ಆತ್ಮೋನ್ನತಿಯಲ್ಲಿ ನಿನ್ನ ಸಹಾಯ ಅತ್ಯಗತ್ಯ. ಆತ್ಮೋನ್ನತಿಗಾಗಿ 12 ಸ್ತೋತ್ರಗಳು. ಬೆಳಗಿನಲ್ಲಿ ಬೇಗನೆ ಏಳಿರಿ. ಸೂರ್ಯೋದಯಕ್ಕಿಂತ ಮೊದಲೇ ಎದ್ದರೆ ಉತ್ತಮ. ನಿಯಮಿತ ಸಮಯಕ್ಕೆ ಸಂಧ್ಯೋಪಾಸನೆಯನ್ನು ಮುಗಿಸಿರಿ. ಪೂಜೆಗಾಗಿ ಪ್ರತ್ಯೇಕ ಸ್ಥಳವನ್ನು, ಆಸನವನ್ನು ಇರಿಸಿಕೊಳ್ಳಿರಿ. ಪೂಜೆಯನ್ನು ಆತ್ಮೋನ್ನತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ. ಹೃದಯವು ಭಕ್ತಿ ಪ್ರೇಮಗಳಿಂದ ತುಂಬಿರಲಿ. ಭಗವಂತನಲ್ಲಿ ಭಕ್ತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ಅನುಗಾಲವು ಆತನ ಧ್ಯಾನದಲ್ಲಿಯೇ ಲೀನವಾಗಿರಿ. ನಿಮ್ಮ ಜೀವನವು ನಿಸರ್ಗದ ಹಾಗೆ ಸರಳ ಹಾಗೂ ಸಾಧಾರಣವಾಗಿರಲಿ. ಮಾನವರೆಲ್ಲರೂ ನಿಮ್ಮ ಸಹೋದರರೆಂದು ತಿಳಿಯಿರಿ. ದಯಾವಂತರಾಗಿರಿ, ದಾನಶೀಲರಾಗಿರಿ, ಸತ್ಯವಂತರಾಗಿರಿ, ನೀತಿವಂತರಾಗಿರಿ. ಕಷ್ಟಗಳು ಬರುವುದು ನಿಮ್ಮ ಹಿತಕ್ಕಾಗಿ ಎಂದು ತಿಳಿಯಿರಿ. ಶಾರೀರಿಕ ಮತ್ತು ಮಾನಸಿಕ ಪವಿತ್ರತೆಯ ಕಡೆಗೆ ವಿಶೇಷ ಲಕ್ಷ್ಯವಿರಲಿ. ನಿಮ್ಮ ಗಳಿಕೆಯು ಶುದ್ಧ ಹಾಗೂ ಪವಿತ್ರವಾಗಿರಲಿ. ಊಟ ಮಾಡುವಾಗ ಭಗವಂತನನ್ನು ಧ್ಯಾನಿಸಿ. ದೊರೆತದ್ದನ್ನು ಸಂತೋಷದಿಂದ ಸ್ವೀಕರಿಸಿ. ಮಲಗುವಾಗ, ಹೇ ಪ್ರಭು, ತಿಳಿದೋ ತಿಳಿಯದೆಯೋ ಮಾಡಿದ ಅಪರಾಧಗಳೆಲ್ಲವನ್ನು ಕ್ಷಮಿಸಿ ರಕ್ಷಿಸು ಎಂದು ನೆನೆಯುತ್ತಾ ಆತ್ಮೋನ್ನತಿಗಾಗಿ ಪ್ರಾರ್ಥನೆ ಮಾಡಿ ಸುಖವಾಗಿ ನಿದ್ರಿಸಿ. ಹಾಗೆ ಸ್ತೋತ್ರಗಳು ಮತ್ತು ಭಕ್ತಿಗೀತೆಗಳ ಸಂಗ್ರಹ ಬೇಕೆಂಬುದು ಬಹುದಿನಗಳ ಬಹುಜನರ ಬೇಡಿಕೆಯಾಗಿದ್ದು, ಅದರ ನಿವಾರಣೆಗಾಗಿಯೇ ಈ ಒಂದು ಗ್ರಂಥ. ದೇವತಾ ಸ್ತೋತ್ರಗಳನ್ನು, ಭಕ್ತಿ ಗೀತೆಗಳನ್ನು ಪ್ರತಿದಿನ ಪಠಿಸುವುದರಿಂದ ಮಾನವನಿಗೆ ಮಾನಸಿಕ ಶಾಂತಿ ದೊರಕುವುದರ ಜೊತೆಗೆ ದೈವತ್ವ ಸಾನ್ನಿಧ್ಯಕ್ಕೂ ಅವಕಾಶವಾಗುವುದು. ಭಗವಂತನು ಸ್ತೋತ್ರಪ್ರಿಯನು. ಪುರಂದರದಾಸರು, ಕನಕದಾಸರು, ತುಳಸೀದಾಸರು, ಭಕ್ತ ಕುಂಬಾರ ಮೊದಲಾದ ದಾಸಶ್ರೇಷ್ಠರು ಸ್ತೋತ್ರಗಳಿಂದಲೇ ಭಗವಂತನನ್ನು ಪ್ರಸನ್ನೀಕರಿಸಿಕೊಂಡು ಮುಕ್ತಿ ಪಡೆದರು. ಕಾರಣ, ಪ್ರತಿಯೊಬ್ಬ ಮಾನವನು ತನಗೆ ಸಿಕ್ಕ ವೇಳೆಯಲ್ಲಿ ಭಗವಂತನ ಸ್ತೋತ್ರ ಮಾಡಿ ಮುಕ್ತಿಯನ್ನು ಸಂಪಾದಿಸಿಕೊಳ್ಳಬೇಕು. ಭಗವಂತನ ಸ್ತೋತ್ರಗಳಿಗೆ ಆ ಕಾಲ ಈ ಕಾಲ ಎಂಬುದೇನೂ ಇಲ್ಲ. ಯಾವುದೇ ಬಿಡುವಿನ ವೇಳೆಯಲ್ಲಿ ದೇವತಾ ಸ್ತೋತ್ರಗಳನ್ನು ಪಠಿಸಬಹುದು. ಅಮೃತ ಸರೋವರಕ್ಕೆ ಬಿದ್ದವನು ಅಮರನಾಗುವಂತೆ ಮಹಾಪಾಪಿಯಾದ ಅಜಮಿಳನು ಕೇವಲ ಒಂದೇ ಒಂದು ನಾಮೋಚ್ಚರಣೆಯಿಂದ ಪಾಪಮುಕ್ತನಾದನಂತೆ. ಭಗವಂತನ ನಾಮೋಚ್ಚರಣೆಯು ಮುಕ್ತಿಗೆ ಸುಲಭ ಸಾಧನವು. ಸದಾಕಾಲ ಭಗವಂತನ ನಾಮಗಳು ನಾಲಿಗೆಯ ಮೇಲಿದ್ದರೆ ಪಾಪರಾಶಿಯು ಕರಗಿ ಮೋಕ್ಷಕ್ಕೆ ದಾರಿಯಾಗುವುದು. ಶ್ರೀ ವಿಶ್ವಕರ್ಮ ಪ್ರಭುವು ಆಯುರಾರೋಗ್ಯ ಭಾಗ್ಯಗಳನ್ನಿತ್ತು ರಕ್ಷಿಸಲಿ ಎಂದು ಪ್ರಾರ್ಥಿಸುವೆ. ಹಾಗೆ ಸೌಮ್ಯ ಸುರೇಶ್ ಯೂಟ್ಯೂಬ್ ಭಕ್ತಿ ಚಾನಲ್ನಲ್ಲಿ, ಡಿವೋಷನಲ್ ಚಾನಲ್ನಲ್ಲಿ ಭಕ್ತಿ ಗೀತೆಗಳು, ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸ್ತೋತ್ರ, ಮಂತ್ರ, ಸ್ತುತಿಗಳು, ಮಂಗಳ ಗೀತೆಗಳು, ಪ್ರಾರ್ಥನೆ ಹಾಗೂ ಭಕ್ತಿಗೀತೆಗಳು, ವ್ರತಕಥೆಗಳು, ಅಷ್ಟೋತ್ತರಗಳು, ಸಹಸ್ರನಾಮಾವಳಿಗಳು ಮೂಡಿಬಂದಿವೆ. ಕೆಲವು ಸಂಸ್ಕೃತ ಮೂಲದಿಂದ ಸಂಗ್ರಾಹ್ಯಗೊಂಡಿದ್ದರೆ ಇನ್ನು ಕೆಲವು ನಿತ್ಯ ಪೂಜಾ ವಿಧಿವಿಧಾನಗಳಲ್ಲಿ ಬಳಸಲ್ಪಡುವಂಥವು. ಎಲ್ಲ ಜಾತಿ ಮತ ಪಂಥಗಳವರಿಗೆ, ಹಿಂದೂ ಧಾರ್ಮಿಕರಿಗೆ ಈ ನನ್ನ ಚಾನಲ್ನಲ್ಲಿ ಸ್ತುತಿ, ಮಂತ್ರ, ಸ್ತೋತ್ರಗಳಂತೂ ಹೆಚ್ಚಿನ ಪ್ರಯೋಜನಕಾರಿಯಾಗಿವೆ. ನಮ್ಮ ಪೂರ್ವಜರು
ಪ್ರಾತಃ ಕಾಲದಿಂದ ಹಿಡಿದು ದಿನದ ಕೊನೆಯವರೆಗೂ ಉಪಯೋಗಿಸುವ ಒಂದೊಂದು ಸ್ತುತಿ ಮಂತ್ರ ಧ್ಯಾನಗಳಲ್ಲಿ ಅಡಗಿದ ದೈವಭಕ್ತಿ ಸಂಕೇತಗಳು ತುಂಬ ಮಾರ್ಮಿಕವಾಗಿವೆ. ನನ್ನ ಭಕ್ತಿ ಚಾನಲ್ ಸ್ತೋತ್ರದಲ್ಲಿ ಸ್ತುತಿಗಳಲ್ಲೂ ಆಸ್ತಿಕರು ತಮ್ಮ ಇಚ್ಛಿತ ದೇವರುಗಳನ್ನು ಆರಾಧಿಸಿ ಸಂತೃಪ್ತಿ ಸಮಾಧಾನ ಪಡೆಯಬಹುದು ಕೂಡ. ಹಾಗೆ ತಮ್ಮ ಬಿಡುವಿನ ಸಮಯದಲ್ಲಿಯೂ ದೈವ ಭಕ್ತರಿಗಾಗಿ ಇಂಥ ಒಂದು ಹಲವು ವ್ರತಕಥೆಗಳನ್ನು ಹಾಗೆ ಮಂತ್ರಸ್ತುತಿಗಳನ್ನು ಕೇಳುಗರ ಓದುಗರ ಮನಸ್ಸನ್ನು ಆಕರ್ಷಿಸಲೆಂದು ಹಾರೈಸುತ್ತೇನೆ. ವಂದನೆಗಳೊಂದಿಗೆ ನಾನು ಸೌಮ್ಯ.